ಎಚ್ ಕೆ ರಾಮ್ ಅವರು ಸ್ಪರ್ಧಿಸಿದರು. ಅವರ ವಿರುದ್ಧವಾಗಿ ಮೈ ವಿ ರವಿಶಂಕರ್ ಅವರು ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಇವರು ನಮ್ಮ ಅಧಿಕೃತ ಪಕ್ಷದ ಅಭ್ಯರ್ಥಿಯಾದಂಥ ಎಚ್ ಕೆ ರಾಮ್ ಅವರಿಗೆ ಬೆಂಬಲ ಸೂಚಿಸಿದೆ. ಮೈ ವಿ ರವಿಶಂಕರ್ ಅವ್ರಿಗೆ ಅವರು ತಮ್ಮ ಒಂದು ಬೆಂಬಲವನ್ನು ಸೂಚಿಸಿ ಪ್ರಚಾರ ಮಾಡ್ತಾರೆ. ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲವೇ ಇದು? ಹಾಗೆಯೇ ನಾನು ನಿಂತ್ಕೊಂಡು 2022ರಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ನಾನು ಸ್ಪರ್ಧೆ ಮಾಡಿದಾಗ ನಾನು JDS ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿದ್ದೆ. ನನ್ನ ವಿರುದ್ಧವಾಗಿ ಕೌಟಿಲ್ಯ ರಘುರವರು ಸ್ಪರ್ಧೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಮೊನ್ನೆ 6ನೇ ತಾರೀಕಿನ ದಿವಸ ಮೈಸೂರು ಮಿತ್ರ ಪೇಪರ್ನಲ್ಲಿ ಹಾಕ್ಸಿದ್ದಾರೆ, ತಾವು ನೋಡ್ಬೋದು. ಅವ್ರು ಹೇಳಿದ್ದಾರೆ, ನಾನು JDSನ ಅಭ್ಯರ್ಥಿನ ಸೋಲಿಸಬೇಕು ಅಂತ ಹೇಳಿ ನಾನು ಹಲವಾರು ಕಡೆ ಸಭೆಗಳನ್ನ ಮಾಡಿ ಪ್ರಚಾರ ಕೂಡ ಮಾಡಿದೆ. ಆದರೆ BJP ಅಭ್ಯರ್ಥಿ ಸೋತರು, ನಮ್ಮ ಅಭ್ಯರ್ಥಿ ಅಂತ ಹೇಳಿಲ್ಲ. ಅವರು JDS ಪಕ್ಷದ ಅಭ್ಯರ್ಥಿ 17 ಮತಗಳಿಂದ ಗೆದ್ದರು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆಯೇ ನಮ್ಮ ಬೆಂಗಳೂರಿನಲ್ಲಿ 2020ರಲ್ಲಿ ರಿಜ್ವಾನ್ ಅರ್ಷೋದ್ ಅವರು ವಿಧಾನ ಪರಿಷತ್ತಿನಿಂದ ವಿಧಾನಸಭೆಗೆ ಆಯ್ಕೆ ಆಯ್ತಾರೆ. ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವತ್ತು ವಿಧಾನ ಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿರವರು BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ. ಆವಾಗ JDS ಮತ್ತು ಕಾಂಗ್ರೆಸ್ ಆ ಒಂದು ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ. ಎಲ್ಲರೂ ಕೂಡ ಭಾಗವಹಿಸಿದ ಪಕ್ಷದಲ್ಲಿ ಇವರು ಒಬ್ಬರು ಹೋಗಿ ಲಕ್ಷ್ಮಣ ಸವದಿಯವರಿಗೆ ಓಟ್ ಹಾಕ್ತಾರೆ. ನಾನು ಕೇಳತಕ್ಕಂಥದ್ದು, ಪಕ್ಷನೇ ಅದಕ್ಕೆ ಇದು ಮಾಡಿಕೊಂಡಾಗ ಇವರು ಒಬ್ಬರೇ ಹೋಗಿ ಮತ ಚಲಾಯಿಸ್ತಕ್ಕಂಥದ್ದು ಇದು ಪಕ್ಷದ ವಿರೋಧ ಚಟುವಟಿಕೆ ಅಲ್ವೇ? ಅದಾದಮೇಲೆ ಪಕ್ಷದ ನಾಯಕರ ಬಗ್ಗೆ ನಾನು ಎಲ್ಲೂ ಕೂಡ ಮಾತನಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ.